ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಚಾನಲ್ಗೂ ಕೂಡ ಸ್ವಾಗತ. ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಇನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಾಮಾನ್ಯ ಕುಟುಂಬ ನೋಡೋಕೆ ತುಂಬ ಸೀದಾ ಸಾದಾ ಇರುತ್ತೆ. ಮನೆಯಲ್ಲಿ ಮುದ್ದಾದ ಅಜ್ಜಿಯಿಂದ ಹಿಡಿದು ಚಿಕ್ಕ ಮಗುವಿನವರೆಗೂ ಎಲ್ಲರೂ ತಮ್ಮ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ಇವರ ಅಸಲಿ ಕೆಲಸ ಏನು ಗೊತ್ತಾ ವೀಕ್ಷಕರೇ? ಮೋಸ. ಹೌದು, ಸಾಮಾನ್ಯ ಮೋಸ ಅಂತೂ ಅಲ್ಲ. ಪೊಲೀಸ್, ಸರ್ಕಾರಿ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಕೂಡ ಇವರ ಬಲಿಗೆ ಬೀಳುವಷ್ಟು ಪರ್ಫೆಕ್ಟಾಗಿ ಮಾಡುವ ಮೋಸ. ಲಕ್ಷ ರೂಪಾಯಿ ಜನರಿಂದ ಕಳೆದು ಹೋದರೂ ಇವರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗುವುದೇ ಇಲ್ಲ. ಆದರೆ ಒಂದು ದಿನ ಇವರೇ ಹಾಕಿದ ಬಲೆಗೆ ಇವರೇ ಬೀಳುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳಲು ಇವರು ಮಾಡುವ ಒಂದು ಪ್ಲ್ಯಾನ್ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸುತ್ತಂತಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಸಮಯ ವ್ಯರ್ಥ ಮಾಡದೆ ಈ ವಿಚಿತ್ರ ಮೋಸಗಾರದ ಕುಟುಂಬದ ಕಥೆಯನ್ನು ಶುರು ಮಾಡೋಣ ಬನ್ನಿ. ಕತೆ ಶುರುವಾಗೋದು 2017ರಲ್ಲಿ. ಸರ್ವನನ್ ತನ್ನ ಕುಟುಂಬದ ಜೊತೆ ಸೇರಿ ಒಂದು ಚಿಕ್ಕ ಊಟದ ಹೋಟೆಲ್ನ ನಡೆಸುತ್ತಿರ್ತಾನೆ. ಊಟದ ರುಚಿ ಚೆನ್ನಾಗಿದ್ದರಿಂದ ವ್ಯಾಪಾರ ಕೂಡ ಜೋರಾಗಿರುತ್ತೆ. ಮನೆಯ ಪ್ರತಿಯೊಬ್ಬರೂ ಕೂಡ ಹೋಟೆಲ್ನ ಕೆಲಸದಲ್ಲಿ ಸಹಾಯ ಮಾಡುತ್ತಿರುತ್ತಾರೆ. ಒಂದು ದಿನ ಫುಡ್ ಬ್ಯಾಗರ್ ತರಹ ಕಾಣುತ್ತಿದ್ದ ಒಬ್ಬ ಹುಡುಗ ಹೋಟೆಲ್ಗೆ ಬರ್ತಾನೆ. ಊಟ ಮಾಡಿದ ಮೇಲೆ ತುಂಬ ಖುಷಿಯಾಗ್ತಾನೆ. ಬಿಲ್ ಕೊಡಲು ಕೌಂಟರ್ ಬಳಿ ಕುಳಿತಿದ್ದ ಸರ್ವನನ್ ಜೊತೆ ಮಾತು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅವನ ಕಣ್ಣು ಗೋಡೆಯ ಮೇಲಿದ್ದ ಕುಟುಂಬದ ಫೋಟೋಗಳ ಮೇಲೆ ಬೀಳುತ್ತದೆ. ಆದರೆ ಅಲ್ಲಿ ಒಂದು ವಿಚಿತ್ರ ಸಂಗತಿ ಕೂಡ ಇರುತ್ತೆ. ಫೋಟೋದಲ್ಲಿದ್ದ ಯಾರ ಮುಖವೂ ಇನ್ನೊಬ್ಬರ ಮುಖಕ್ಕೆ ಹೋಲುತ್ತಿರಲಿಲ್ಲ. ಅವನು ಕುತೂಹಲದಿಂದ ಕೇಳ್ತಾನೆ, ಸರ್ವನನ್, ಇವರಲ್ಲಿ ಒಬ್ಬಳು ನನ್ನ ಹೆಂಡತಿಯ ಮಿತ್ರ, ಒಬ್ಬಳು ಅತ್ತೆ ಜಾನಕಿ, ಮತ್ತೊಬ್ಬ ನನ್ನ ಭಾವ ಜಾಕಿ. ಜಾಕಿಯ ಫೋಟೋ ನೋಡಿದ ಹುಡುಗನಿಗೆ ಇನ್ನಷ್ಟು ಅನುಮಾನ ಬರುತ್ತದೆ. ಯಾಕೆಂದರೆ ಮಿತ್ರ ಮತ್ತು ಜಾಕಿ ಅಣ್ಣ ತಂಗಿಯರಾಗಿರ್ತಾರೆ. ಅವರಲ್ಲಿ ಯಾವುದೇ ಹೋಲಿಕೆ ಕೂಡ ಇರುವುದಿಲ್ಲ. ಅಷ್ಟರಲ್ಲಿ ಹುಡುಗ ಚಿಕ್ಕ ಮಗುವಾದ ಜೀವನವನ್ನು ನೋಡಿ, ಅಣ್ಣ, ನಿಮ್ಮ ಮಗ ನಿಮ್ಮ ಹೆಂಡತಿಯ ತರಹ ಇಲ್ಲ, ಪಕ್ಕ ನಿಮ್ಮ ತರಹನೇ ಇದ್ದಾನೆ. ಈ ಮಾತು ಕೇಳಿದ ತಕ್ಷಣ ಮಿತ್ರ ಕೋಪಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಸರ್ವನನ್ ಮಾತ್ರ ವಿಷಯವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಾಳೆ. ಆದರೆ ಸ್ನೇಹಿತರೆ, ಇದು ಕೇವಲ ಕುಟುಂಬದ ಜಗಳವಲ್ಲ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯನೇ ಅಡಗಿರುತ್ತೆ. ಕೆಲವು ದಿನಗಳ ನಂತರ ಮತ್ತೊಬ್ಬ ವ್ಯಕ್ತಿ ಹೋಟೆಲ್ಗೆ ಬರ್ತಾನೆ. ಅವನು ಜೀವವನ್ನು ಕೇಳ್ತಾನೆ, ಅಪ್ಪ ಇಷ್ಟೇನಾ? ಅಮ್ಮ ಇಷ್ಟೇನಾ? ಜೀವ ತಕ್ಷಣ ಅಮ್ಮ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅಪ್ಪನ ಕಿವಿಯಲ್ಲಿ ನಿಧಾನವಾಗಿ ಹೇಳ್ತಾನೆ, ಅಮ್ಮ ಇಷ್ಟ, ಆದರೆ ಅಪ್ಪನೂ ಇನ್ನೂ ಜಾಸ್ತಿ ಇಷ್ಟ. ಈ ಮಾತನ್ನು ಅಮ್ಮನಿಗೆ ಹೇಳಬೇಡ, ಈಗಾಗಲೇ ಅಪ್ಪ ಅಮ್ಮ ಜಗಳ ಮಾಡ್ತಾರೆ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಜೀವಾಗೆ ಇಷ್ಟೊಂದು ಬುದ್ಧಿ. ಆದರೆ ಜೀವಾಗೆ ಇನ್ನೊಂದು ಸಮಸ್ಯೆ ಇತ್ತು. ಅವನು ಅಂಗವಿಕಲನಾಗಿದ್ದರಿಂದ ವೀಲ್ ಚೇರ್ನಲ್ಲೇ ಓಡಾಡಬೇಕಿತ್ತು. ಆ ದಿನ ಸರ್ವನನ್ ಜೀವನನ್ನು ಶಾಲೆಗೆ ಬಿಟ್ಟು ಹೋಗ್ತಾನೆ. ಜೀವ ತನ್ನ ಸ್ನೇಹಿತ ಓಟದ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದಿದ್ದನ್ನು ಹೇಳ್ತಾನೆ. ನಾನು ಯಾವಾಗ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂದು ಸರ್ವನನ್ನ ಕೇಳ್ತಾನೆ. ಸರ್ವನನ್ ಮುಂದಿನ ವರ್ಷ ಕಂದ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆದರೆ ಜೀವ ಸಾಮಾನ್ಯ ಮಗು ಅಲ್ಲ. ಓದುವುದರಲ್ಲಿ ಕಷ್ಟವಿದ್ದರೂ ಅವನ ಬುದ್ಧಿ ಮಾತ್ರ ತುಂಬ ಚುರುಕು. ಅದೇ ದಿನ ಶಾಲೆಯ ಚೆಸ್ ಸ್ಪರ್ಧೆಯಲ್ಲಿ ಗೆದ್ದು ಮೆಡಲ್ ತಂದಿರ್ತಾನೆ. ಸಂಜೆ ಶಾಲೆ ಬಿಟ್ಟ ಮೇಲೆ ಅಪ್ಪನಿಗೆ ಕಾಯ್ತಿರ್ತಾನೆ. ಸರ್ವನನ್ ಯಾವಾಗಲೂ ಲೇಟ್. ಆ ದಿನವೂ ಕೂಡ ಲೇಟಾಗಿ ಬಂದು ಬಹಳ ಸಮಯದ ನಂತರ ಬಂದ ಸರ್ವನನ್ ನೋಡಿದಾಗ ಜೀವ ಅಲ್ಲೇ ಇರಲಿ. ಶಿಕ್ಷಕರನ್ನು ಕೇಳಿದಾಗ ಅವನು ಚಿಕ್ಕಪ್ಪ ಬಂದ ಕರೆದುಕೊಂಡು ಹೋದರು ಎಂತಾರೆ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? 7 ವರ್ಷಗಳ ಹಿಂದೆ ಈ ಊರಿಗೆ ಬಂದಿದ್ದ ಸರ್ವನನ್ ಕುಟುಂಬಕ್ಕೆ ಇಲ್ಲಿ ಯಾವುದೇ ಚಿಕ್ಕಪ್ಪನೇ ಇರಲಿಲ್ಲ. CCTV ನೋಡಿದಾಗ ಜೀವನನ್ನು ಕರೆದುಕೊಂಡು ಹೋಗುತ್ತಿರುವ ವ್ಯಕ್ತಿ ಸ್ಪಷ್ಟವಾಗಿ ಕಾಣ್ತಾನೆ. ಆ ವ್ಯಕ್ತಿಯನ್ನು ನೋಡಿದ ಕ್ಷಣ ಕುಟುಂಬದ ಎಲ್ಲರೂ ಶಾಕ್ ಆಗ್ತಾರೆ. ಅವನು ಇವರ ಹಳೆಯ ಶತ್ರು. ಹಾಗಾದರೆ 7 ವರ್ಷಗಳ ಹಿಂದೆ ಈ ಕುಟುಂಬಕ್ಕೆ ಯಾಕೆ ಊರು ಬಿಟ್ಟು ಹಿಡಿಬೇಕಂದ್ರೆ ನಾವು 2010ಕ್ಕೆ ಹೋಗಬೇಕು. 2010ರಲ್ಲಿ ಸರ್ವನನ್ ಚೆನ್ನೈನ ಮಂಗಳಪುರಂ ಬಡಾವಣೆಯಲ್ಲಿ ವಾಸಿಸುತ್ತಿದ್ದ.
ತಲೆಯ ಮೇಲೆ ಸಾಲದ ಭಾರ, ಸಾಲ ವಸೂಲಿ ಮಾಡುವವರ ಕಾಟ. ಮನೆಗೆ ಯಾರೂ ಇಲ್ಲ ಅನಿಸುವಂತೆ ಮುಖ್ಯ ಬಾಗಿಲಿಗೆ ಯಾವಾಗಲೂ ಬೀಗ ಹಾಕಿರ್ತಾರೆ. ಹೊರಗೆ ಹೋಗುವುದಕ್ಕೆ ಹಿಂಬಾಗಿಲನ್ನು ಬಳಸುತ್ತಿದ್ದ. ಅವನಿಗೆ ಸರ್ಕಾರಿ ಕೆಲಸವಿತ್ತು, ಆದರೆ ಸಂಬಳ ತುಂಬ ಕಡಿಮೆ. ಸಾಲ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅಂತಹ ಸಮಯದಲ್ಲಿ ಅವನ ಸ್ನೇಹಿತ ಸತ್ತು ಬರುತ್ತಾನೆ. ಸತ್ತ ಟ್ರೇಡಿಂಗ್ ಹೆಸರಿನಲ್ಲಿ ಜನರಿಂದ ಹಣ ಪಡೆದು ಕಮಿಷನ್ ಮಾಡುತ್ತಿದ್ದ. ಅವನು ಸರ್ವನನ್ಗೂ ಕೂಡ ಹೇಳ್ತಾನೆ, ನೀನು ಹಣ ಹಾಕು, ದೊಡ್ಡ ಲಾಭ ಬರುತ್ತೆ. ಆದರೆ ಸರ್ವನನ್ ಹೆದರುತ್ತಾನೆ. ಈಗಾಗಲೇ ಸಾಲ ಇದೆ, ಹಣವೇ ಮುಳುಗಿದ್ರೆ ಎಂದು ಯೋಚಿಸಿ ಹೂಡಿಕೆ ಮಾಡುವುದಿಲ್ಲ. ಆದರೆ ಜೀವನ ಅವನಿಗೆ ಬೇರೆ ದಾರಿ ತೋರಿಸ್ತಿತ್ತು. ಇನ್ನೊಂದು ಕಡೆ ಮಿತ್ರಾಳ ಜೀವನವನ್ನೇ ತೆಳಕೆಳಗಾಗಿತ್ತು. ಮೋಸಗಾರರು ಅವಳಿಂದ 3 ಲಕ್ಷ ರೂಪಾಯಿ ಪಡೆದು ಓಡಿ ಹೋಗಿದ್ದರು. ಮನೆ ಕೂಡ ಕಳೆದುಕೊಂಡಿದ್ದಳು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಳು. ಅವಳ ಜೀವನದಲ್ಲಿ ಉಳಿದಿದ್ದ ಒಂದೇ ಒಂದು ಪ್ರಶ್ನೆ, ನನ್ನ ಹಣವನ್ನು ಯಾರು ಹಿಂದಿರುಗಿಸುತ್ತಾರೆ ಅಂತ. ಇನ್ನೊಂದು ಕಡೆ ಜಾಕಿ ತಾಯಿ ಜಾನಕಿ ಕ್ಯಾನ್ಸರ್ನಿಂದ ವೈದ್ಯರ ಹತ್ರ ಹೋಗ್ತಾರೆ. ಆಪರೇಷನ್ಗೆ ಬೇಕಿದ್ದ ಹಣ 7ರಿಂದ 8 ಲಕ್ಷ. ಜಾನಕಿಯ ಬಳಿ ಇದ್ದಷ್ಟು ಹಣ ಇರಲಿಲ್ಲ. ಅವನು ಎಲ್ಲರ ಬಳಿಯೂ ಸಹಾಯ ಕೇಳ್ತಾನೆ, ಯಾರೂ ಸಹಾಯ ಮಾಡುವುದಿಲ್ಲ. ಕೊನೆಗೆ ತನ್ನ ತಾಯಿಯನ್ನೇ ನೋಡಿ, ನಿನ್ನನ್ನು ಸಾಯೋಕೆ ಬಿಡಲ್ಲ, ಹೇಗಾದರೂ ಹಣ ತರುತ್ತೀನಿ ಎಂದು ಮಾತು ಕೊಡ್ತಾನೆ. ಇತ್ತ ಸರ್ವನನ್ ಪ್ರೇಯಸಿಯ ತಂದೆ ಅವನನ್ನು ನೋಡಲು ಬರ್ತಾನೆ. ಆದರೆ ಮನೆಯಲ್ಲೇ ಸಾಲ ವಸೂಲಿ ಮಾಡುವವನ ಬಂದು ಜಗಳ ಮಾಡ್ತಿರ್ತಾನೆ. ಸರ್ವನನ್ಗೆ ವರ್ಷಗಳಿಂದ ಸಾಲ ಮೇಲೆ ಬಡ್ಡಿ ಕಟ್ಟಿದ್ದರೂ ಅಸಲು ಕಡಿಮೆ ಆಗಿರಲಿಲ್ಲ. ಅಷ್ಟರಲ್ಲಿ ಅವನು ಪ್ರೇಯಸಿ ತಂದೆಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಮದುವೆ ಸಂಬಂಧ ಮುರಿದು ಹೋಗುತ್ತೆ. ಸರ್ವನನ್ ಸಂಪೂರ್ಣವಾಗಿ ಕುಸಿದು ಹೋಗ್ತಾನೆ. ಆದರೆ ಇದೇ ಸಮಯದಲ್ಲಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಜನರ ಹಣವನ್ನು ಯಾವಾಗಲೂ ಬೇಗ ಕೊಡ್ತಾರೆ. ತಮ್ಮ ಅಗತ್ಯಕ್ಕಾಗಿ ಅಲ್ಲಿಂದ ಶುರುವಾಗುತ್ತದೆ ಸರ್ವನನ್ನ ಮೋಸದ ದೊಡ್ಡ ಸಾಮ್ರಾಜ್ಯ. ಮೊದಲಿಗೆ ವಿದ್ಯುತ್ ಬಿಲ್ ಹಣದಿಂದ ಆಟ ಶುರು ಮಾಡ್ತಾನೆ. ಜನರ ಬೇಗ ಹಣ ಕೊಡ್ತಾರೆ ಎಂಬುದನ್ನು ಗಮನಿಸಿ ಬಿಲ್ ಹಣವನ್ನೇ ಬೇರೆ ಕಡೆ ಬಳಸುತ್ತಾನೆ. ಮತ್ತೊಂದು ಕಡೆ ಮಿತ್ರ ಸ್ಟ್ಯಾನ್ಫೋರ್ಡ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಎಂಬ ನಕಲಿ ಕಂಪನಿ ಶುರು ಮಾಡ್ತಾಳೆ. ನಾವು ನಿಮ್ಮ ಮನೆಗೆ ಬಾಡಿಗೆದಾರರನ್ನು ಹುಡುಕಿಕೊಡುತ್ತೇವೆ, ಪ್ರತಿ ತಿಂಗಳ ಬಾಡಿಗೆ ಕೊಡಿಸುತ್ತೇವೆ, 10% ಕಮಿಷನ್ ಮಾತ್ರ ಎಂದು ಜನರನ್ನು ನಂಬಿಸುತ್ತಾರೆ. ಬಾಡಿಗೆದಾರರಿಂದ ಲಕ್ಷಾಂತರ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಪಡೆದುಕೊಳ್ಳುತ್ತಾಳೆ. ಮೊದಲು ಕ್ಲೈನ್ಮೆಂಟಿಂದಲೇ 5 ಲಕ್ಷ. ಇತ್ತ ಜಾನಕಿ ತನ್ನ ತಂದೆಯ ಟ್ರಸ್ಟ್ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಹಾಯ ಕೇಳುತ್ತಾನೆ. ಜನರು ಹಣ ಕಳಿಸುತ್ತಾರೆ. ಆದರೆ ವೈದ್ಯರ ನಂತರ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ, ಜಾನಕಿಯ ಕ್ಯಾನ್ಸರ್ ಇರಲಿಲ್ಲ, ತಪ್ಪು ವರದಿ ನೀಡಲಾಗಿತ್ತು. ಜಾನಕಿ ಹಣವನ್ನು ವಾಪಸ್ ಕೊಡೋಣ ಎಂದು ಹೇಳ್ತಾನೆ. ಆದರೆ ಜಾಕಿ ಹಣ ವಾಪಸ್ ಕೊಡೋಣ ಅಂತ ಹೇಳ್ತಾನೆ. ಆದರೆ ಜಾನಕಿ ಹೇಳ್ತಾಳೆ, ಹಣದಿಂದ ನಿನ್ನನ್ನು ಹೀರೋ ಮಾಡ್ತೀನಿ, ನಮ್ಮದೇ ಪ್ರೊಡಕ್ಷನ್ ಹೌಸ್ ಶುರು ಮಾಡೋಣ. ಅಲ್ಲಿಂದ ಇವರು ಮೂವರು ಹಣವು ಒಂದೇ ಕಡೆ ಸೇರಿಸುತ್ತದೆ. ಸರ್ವನನ್ ಇನ್ಸ್ಟೈನ್ಮೆಂಟ್ ಕಂಪನಿ ಕೂಡ ಶುರು ಮಾಡ್ತಾನೆ. ಸರ್ವನನ್ ಜನರಿಗೆ ಹೇಳ್ತಾನೆ, ನಿಮ್ಮ ಹಣಕ್ಕೆ 20% ಪ್ರಾಫಿಟ್. ಮೊದಲ 1 ಲಕ್ಷ, ನಂತರ 3 ಲಕ್ಷ ಜನರ ಲಾಭ ಪಡೆದುಕೊಳ್ಳುತ್ತಾರೆ. ಅದನ್ನು ನೋಡಿ ಇನ್ನಷ್ಟು ಜನ ಹೋಗುತ್ತಾರೆ. ಹುಡುಕಿಕೊಂಡು ಮಿತ್ರ 82 ಲಕ್ಷ, ಜಾನಕಿ 23 ಲಕ್ಷ. ಸರ್ವನನ್ ಬಳಿ ಕೋಟ್ಯಾಂತರ ರೂಪಾಯಿ ಸಿಗುತ್ತದೆ. ಕಾರು ತೆಗೆದುಕೊಳ್ಳುತ್ತಾರೆ. ಮದುವೆ ಕೂಡ ಫಿಕ್ಸ್ ಆಗುತ್ತದೆ. ಅವನಿಗೆ ಅನಿಸುತ್ತದೆ ಇನ್ನು ಜೀವನ ಸೆಟ್ ಅಂತ. ಆದರೆ ಅಸಲಿ ಆಟ ಈಗ ಶುರುವಾಗ್ತಿದೆ. ಸರ್ವನನ್ನ ಕಾಲೇಜ್ ಸ್ನೇಹಿತ ಶಬರಿ ಬಂದು ಹೇಳ್ತಾನೆ, ಫೋರ್ಟ್ನಲ್ಲಿ 10 ಕೋಟಿ ಹಾಕಿದರೆ 2 ದಿನದಲ್ಲಿ 20 ಕೋಟಿ ಆಗುತ್ತೆ. ಸರ್ವನನ್ ನಂಬ್ತಾನೆ. 10 ಕೋಟಿ ಹಣ ಸಬರಿಗೆ ಕೊಡ್ತಾನೆ. ಮರುದಿನ ಸಬರಿ ಗುಂಡಕ್ಕಿ ಕೊಂದಿದ್ದಾರಿಂದ ಎಂಬ ಸುದ್ದಿ ಬಂದಿರುತ್ತೆ. ಸರ್ವನನ್ ಹಣ ಎಲ್ಲ ಮಾಯ. ಹಣ ಕಳೆದುಕೊಂಡ ಮಿತ್ರ, ಜಾನಕಿ, ಸರ್ವನನ್ ಮೂವರು ಪೊಲೀಸರ ಕೈಗೆ ಸಿಕ್ಕಿಬಿಡುತ್ತಾರೆ. ವಿದ್ಯುತ್ ಬಿಲ್ ಕಟ್ಟದ ಕಾರಣ ಇಡೀ ನಗರದಲ್ಲಿ ಕರೆಂಟ್ ಕಟ್ ಆಗಿರುತ್ತೆ. ಜನರ ವಿದ್ಯುತ್ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ. ಪೊಲೀಸ್ ಸರ್ವನನ್ನು ಬಂಧಿಸುತ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕಲ್ಯಾಣ ಸುಂದರಂ ಬರ್ತಾನೆ. ವಿಚಾರಣೆ ಶುರು ಕೂಡ ಆಗುತ್ತೆ. ಮಿತ್ರ ಸರ್ವನನ್ ಹೆಸರನ್ನು ಹೇಳ್ತಾಳೆ. ಜಾನಕಿ ಸರ್ವನನ್ ಹೆಸರನ್ನು ಹೇಳ್ತಾಳೆ. ಸರ್ವನನ್ ಮಾತ್ರ ಇದಕ್ಕೆಲ್ಲ ಸಬರಿಯೇ ಕಾರಣ ಎನ್ನುತ್ತಾನೆ. ಕಲ್ಯಾಣಂ ಸುಂದರಂ ಸರ್ವನನ್ ಎನ್ಕೌಂಟರ್ ಮಾಡಲು ಆದೇಶಿಸುತ್ತಾನೆ. ಆದರೆ ಸರ್ವನಂ ಮತ್ತು ಅವನ ತಂಡವೇ ಪೊಲೀಸರ ಮೇಲೆ ದಾಳಿ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಕಂಟೈನರ್ನಲ್ಲಿ ತಪ್ಪಿಸಿಕೊಳ್ಳುವಾಗ ಮೂವರ ನಡುವೆ ಜಗಳ. ನಮ್ಮ ಹಣ ಎಲ್ಲಿದೆ ಎಂದು ಮಿತ್ರ ಮತ್ತು ಜಾನಕಿ ಕೇಳ್ತಾನೆ. ಸರ್ವನನ್ ಹೇಳ್ತಾನೆ, ಹಣ ಶಬರಿ ಹತ್ರ ಇತ್ತು, ಅವನು ಸತ್ತಿದ್ದಾನೆ. ಇನ್ನು ನಿಮ್ಮ ಹಣ ತೀರಿಸುವವರೆಗೂ ನಾವು ಒಂದೇ ಕುಟುಂಬ.
ಅಲ್ಲಿಂದ ನಿಜವಾದ ಕುಟುಂಬ ಶುರುವಾಗುತ್ತದೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗುತ್ತದೆ. ಮಿತ್ರ ಸರ್ವನನ್ನ ಹೆಂಡತಿಯಲ್ಲ, ಜೀವ ಮಿತ್ರಳ ಮಗ. ಇತ್ತ CCTVಯಲ್ಲಿ ಜೀವನನ್ನು ಕರೆದುಕೊಂಡು ಹೋದ ವ್ಯಕ್ತಿ ಯಾರು ಗೊತ್ತಾ? ಇನ್ಸ್ಪೆಕ್ಟರ್ ಕಲ್ಯಾಣ ಸುಂದರ್. ಆದರೆ ಅವನು ಕೇವಲ ಪೊಲೀಸ್ ಅಲ್ಲ, ಅವನು ಕೂಡ ಒಬ್ಬ ದೊಡ್ಡ ಮೋಸಗಾರ. ಅವನು ಹಣವು ಸಬರಿಯ ಆಟದಲ್ಲಿ ಕಳೆದುಕೊಂಡಿದ್ದು ಜೀವನನ್ನು ಅಪಹರಿಸಿ ಹಣ ಕೇಳ್ತಾನೆ. ಇನ್ನು ಸರ್ವನನ್ ಕುಟುಂಬದ ಬಳಿ ಒಂದೇ ದಾರಿ, ಅವನನ್ನೇ ಮೋಸ ಮಾಡಬೇಕು. ಅವರು ಹೊಸ ಪ್ಲ್ಯಾನ್ ಮಾಡ್ತಾರೆ. ಮೇಕಪ್ ಮಾಡಿಕೊಂಡು ಕೊರಿಯನ್ ಕುಟುಂಬದಂತೆ ಕಾಣಿಸಿಕೊಂಡು ಜರ್ನಲಿಸ್ಟ್ ಅರ್ನಾಲ್ಡ್ ಲ್ಯಾಪ್ಟಾಪ್ ಬಳಸಿ ಟೋಲ್ ಪ್ಲಾಜಾ ಓಪನ್ ಆಗಿದೆ ಎಂಬ ಸುಳ್ಳು ಸುದ್ದಿ ಹರಡುತ್ತಾರೆ. MLA ಸೆಂಥಿಲ್ ಮುತ್ರಿಯಂತೆ ನಂಬಿಸಿ ಟೋಲ್ ಪ್ಲಾಜಾ ಓಪನ್ ಮಾಡುತ್ತಾರೆ. ಜನರಿಂದ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಕೂಡ ಮಾಡ್ತಾರೆ. ಇದರ ಮಧ್ಯೆ ಹೈಡ್ರೋ ಜನರೇಟರ್ ಹೆಸರಿನಲ್ಲಿ ಮತ್ತೊಂದು ಮೋಸ. ಕೊನೆಗೆ ಕಲ್ಯಾಣ ಸುಂದರನ್ ಕೂಡ ಇವರ ಬಲೆಗೆ ಬೀಳುತ್ತಾನೆ. ಆದರೆ ಜೀವನವನ್ನು ಉಳಿಸಲು ಅವರು ಮಾಡುವ ಕೊನೆಯ ಪ್ಲಾನ್, ಚೆನ್ನೈನಲ್ಲಿ ಕರೆಂಟ್ನೇ ಕಟ್ ಮಾಡುತ್ತದೆ. ಕೊನೆಗೆ ಜರ್ನಲಿಸ್ಟ್ ಅರ್ನಾಲ್ಡ್ ಮನೆಯಲ್ಲಿ ಸಬರಿಯ ಸಾವಿನ ನಿಜವಾದ ಸಾಕ್ಷಿ ಸಿಗುತ್ತೆ. ಕಲ್ಯಾಣ ಸುಂದರಂ ಮಾಡಿದ ಎಲ್ಲ ತಪ್ಪುಗಳನ್ನು CCTV ಪೆನ್ ಡ್ರೈವ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತದೆ. ಈ ವಿಡಿಯೋ ಟಿವಿಗೆ ಹೋಗುತ್ತದೆ. ಸತ್ಯ ಹೊರಬರುತ್ತಿದ್ದಂತೆ ಕಲ್ಯಾಣ ಸುಂದರಂ ಬಂಧನವಾಗುತ್ತೆ. ಇತ್ತ ಸರ್ವನನ್ ಮತ್ತು ಅವನ ತಂಡ ಟೋಲ್ ಮೋಸದಿಂದ ಬಂದ ಹಣವನ್ನು ತಮ್ಮಿಂದ ಮೋಸ ಹೋದ ಜನರಿಗೆ ಹಿಂದಿರುಗಿಸುತ್ತಾರೆ. ಕೊನೆಗೆ ಎಲ್ಲರೂ ಶಾಂತವಾದ ಜೀವನವನ್ನು ಶುರು ಮಾಡುತ್ತಾರೆ. ಕಥೆಯ ಕೊನೆಯ ಪಾಠ, ಸ್ನೇಹಿತರೆ, ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಮೋಸ ಹೋಗಬೇಡಿ. ಕಡಿಮೆ ಸಮಯದಲ್ಲಿ ಡಬಲ್ ಹಣ, 100% ಗ್ಯಾರಂಟಿ ಪ್ರಾಫಿಟ್, ಯಾವುದೇ ರಿಸ್ಕ್ ಇಲ್ಲ. ಇಂತಹ ಮಾತು ಕೇಳಿದಾಗ ಹಣ ಹಾಕುವ ಮೊದಲು 10 ಬಾರಿ ಯೋಚಿಸಿ. ಏಕೆಂದರೆ ಹೆಚ್ಚು ಲಾಭದ ಆಸೆ ಇದ್ದಷ್ಟು ಅಪಾಯವು ಹೆಚ್ಚಿರುತ್ತೆ. ಹಣ ಹೂಡಿಕೆ ಮಾಡುವ ಮುನ್ನ ಸರಿಯಾಗಿ ಪರಿಶೀಲಿಸಿ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ಧನ್ಯವಾದಗಳು.